ಶುಭೋದಯ ಮಕ್ಕಳೇ ಎಲ್ಲರಿಗೂ. ಇನ್ನು ನಾವು ಹೊಸ ಗದ್ಯವನ್ನು ನೋಡೋಣ. ಪಾಠ 6 ಸಂತೆ ಗದ್ಯ. ಇಲ್ಲಿ ಪಾಠ ಪೂರ್ವ ಚಟುವಟಿಕೆ ಒಂದು ಕೊಟ್ಟಿದ್ದಾರೆ. ಅಂದರೆ ನಾವು ಲೆಸನ್ ರೀಡ್ ಮಾಡೋಕ್ಕೂ ಮೊದಲು ಒಂದು ಆ್ಯಕ್ಟಿವಿಟಿ ಮಾಡಬೇಕು. ಏನಿಲ್ಲ ಆ್ಯಕ್ಟಿವಿಟಿ? ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳನ್ನ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಏನೇನು ವಸ್ತುಗಳು ಬಳಸ್ತಾರೆ? ಕೂತ್ಕೊಳ್ಳೋಕ್ಕೆ ಕುರ್ಚಿ ಬಳಸ್ತಾರೆ, ಹಾಗೆ ಸ್ನಾನ ಮಾಡೋಕ್ಕೆ ಬಕೆಟು, ಜಗ್ಗು, ಹಾಗೆ ಕಿಚನ್ಗೆ ಬಂದರೆ ಬಿಂದಿಗೆ, ಲೋಟ, ತರಕಾರಿಗಳು, ಹಾಗೆ ಹಣ್ಣುಗಳು, ಸಾಂಬಾರು ಪದಾರ್ಥಗಳು, ಅಕ್ಕಿ, ಬೇಳೆ, ರಾಗಿ, ಗೋಧಿ ಇಂಥವೆಲ್ಲ ಬಳಸ್ತೀವಿ ಅಲ್ವಾ? ಅದೇ ರೀತಿ ಹೂಗಳ ಹೆಸರುಗಳನ್ನ ಪಟ್ಟಿ ಮಾಡಿ. ಏನೇನು ಹೂ ಗೊತ್ತು? ಗುಲಾಬಿ ಗೊತ್ತು, ಕಮಲ ಗೊತ್ತು, ಹಾಗೆ ಸೇವಂತಿಗೆ, ಚೆಂಡು ಹೂವು, ಸಂಪಿಗೆ, ಹೀಗೆ ಅನೇಕ ಹೂಗಳಿದೆ. ಅದನ್ನು ನೀವೇ ಪಟ್ಟಿ ಮಾಡಬೇಕು. ಕೇವಲ ಕೆಲವೊಂದು ಮಾತ್ರ ನಾನು ಕೊಟ್ಟಿದ್ದೀನಿ, ಅದನ್ನು ನೀವು ಕಾಪಿ ಮಾಡಿಕೊಡಿ. ಮಿಕ್ಕಿದ ಕೆಲವು ನೀವೇ ಫಿಲ್ ಮಾಡಬೇಕಾಗತ್ತೆ. ಕುರ್ಚಿ, ತರಕಾರಿ, ಹಣ್ಣು, ಸಾಂಬಾರು ಪದಾರ್ಥಗಳನ್ನ ನಾವು ಉಪಯೋಗಿಸ್ತೀವಿ. ಇದ್ರ ಜೊತೆಗೆ ಅಕ್ಕಿ, ಬೇಳೆ, ರಾಗಿ, ಗೋಧಿ, ಬಕೆಟು, ಬಿಂದಿಗೆ, ಲೋಟ, ಚಂಬು, ಈ ರೀತಿ ಅನೇಕ ವಸ್ತುಗಳನ್ನ ನಾವು ಉಪಯೋಗಿಸ್ತೀವಿ. ಅದನ್ನೆಲ್ಲ ಪಟ್ಟಿ ಮಾಡಿ. ಹಾಗೆ ಗುಲಾಬಿ, ಚೆಂಡು, ಸಂಪಿಗೆ, ಸೇವಂತಿಗೆ, ಕನಕಾಂಬರ, ಬಿಳಿ ಹೂವು ಅಂತೆ, ಹೀಗೆ ಅನೇಕ ವಿಧವಾದ ಹೂಗಳಿದೆ ಅಲ್ಲ, ಅದನ್ನು ಸಹ ಪಟ್ಟಿ ಮಾಡಿ. ಇಲ್ಲಿ ನೋಡಿ, ಈ ಪಾಠ ಸಂತೆ ಅಂದರೆ ಏನು ಕೇಳಿದ್ದೀರಾ? ಸಂತೆ ಅಂದರೆ ಸಂತೆಯಲ್ಲಿ ಏನೇನಿರುತ್ತೆ? ಸೊ ಅದಕ್ಕೂ ಮೊದಲು ನಾನು ನಿಮಗಂತೂ ಕೆಲವೊಂದು ಪದಗಳನ್ನ ಹೇಳ್ತೀನಿ. ಆ ಪದಗಳನ್ನ ಉಚ್ಚರಿಸ್ಬೇಕಾಗತ್ತೆ. ನಂತರ ನಾನು ಪಾಠವನ್ನು ಮುಂದುವರಿಸ್ತೀನಿ. ಇಲ್ಲಿ ನೋಡಿ, ಸಂತೆ, ಸಂತೆ, ಸಂತೆ. ವೀಳ್ಯದೆಲೆ, ಲೇಗೆ ಯಾವತ್ತು ಕೊಟ್ಟಿದ್ದಾರೆ? ಲೆ, ವೀಳ್ಯದೆಲೆ. ಮೆಣಸಿನಕಾಯಿ, ಮೆಣಸಿನಕಾಯಿ. ಅಕ್ಕಿ, ಸಲಕರಣೆ, ಗದ್ದಲ. ನೀವು ಉಚ್ಚರಿಸಬೇಕು ನನ್ನ ಜೊತೆಗೆ. ರಾಶಿ, ಈರುಳ್ಳಿ, ಪದಾರ್ಥ, ಖುಷಿ, ಅಂಗಡಿ, ಕಡಲೆ, ಕಸದ ತೊಟ್ಟಿ, ಜೋಳ, ವ್ಯಾಪಾರ, ಧಾನ್ಯ, ರೈತ, ಮೈದಾನ, ತೊಗರಿ, ಗುದ್ದಲಿ, ಬೆಳ್ಳುಳ್ಳಿ, ಹಾರೆ. ಇಷ್ಟು ನಾವು ಈ ಪಾಠದಲ್ಲಿ ನೋಡುವಂಥ ಕೆಲವೊಂದು ಕಠಿಣ ಪದಗಳು. ನೀವು ಇಲ್ಲಿವರೆಗೂ ಕೇಳಿರಲ್ಲ ಇಂಥ ಪದಗಳನ್ನ ನಾವು ಈ ತರಗತಿಯಲ್ಲಿ ನೋಡೋಣ. ಹಾಗೆ ಇಲ್ಲಿ ಓದಿ ತಿಳಿಯಿರಿ ಅಂತ ಹೇಳಿಬಿಟ್ಟು ಮೀನಿಂಗ್ಸ್ ಕೊಟ್ಟಿದ್ದಾರೆ. ಏನಿದು? ಖುಷಿ, ಖುಷಿ ಅಂದರೆ ಏನು? ಹಿಗ್ಗು, ಹರ್ಷ, ಸಮಾನಾರ್ಥಕ ಪದಗಳು. ಪದಾರ್ಥ ಅಂದರೆ ಏನು? ವಸ್ತು. ರಾಶಿ, ರಾಶಿ ಅಂದರೆ ಗುಂಪು, ಸಮೂಹ, ಗುಪ್ಪೆ ಅಂತ ಕರಿತೀವಿ. ರಿಪೇರಿ, ರಿಪೇರಿ ಅನ್ನೋದು ಇಂಗ್ಲೀಷ್ ವರ್ಡ್. ಅದನ್ನು ಅರ್ಥ ಏನು? ಸರಿಪಡಿಸುವಿಕೆ. ಸಲಕರಣೆ, ಸಲಕರಣೆ ಅಂದರೆ ಏನು? ಉಪಕರಣ. ದಿನಸಿ, ದಿನಸಿ ಅಂಗಡಿ ಅಂತ ಕರಿತೀವಿ. ದಿನಸಿ ಅಂಗಡಿಯಲ್ಲಿ ಏನೇನಿರುತ್ತೆ? ದವಸ, ಧಾನ್ಯ ಇರುತ್ತೆ. ಧಾನ್ಯ, ದವಸ. ಬದಿ, ಬದಿ ಅಂದರೆ ಅರ್ಥ ಏನು? ಪಕ್ಕ, ಮಗ್ಗಲು ಅಂತ ಕರಿತೀವಿ. ಬನ್ನಿ, ಈಗ ನಾವು ಕಠಿಣ ಪದಗಳನ್ನ ನೋಡಿದ್ವಿ, ಹಾಗೆ ಪದಗಳ ಅರ್ಥ ನೋಡಿದ್ದೀವಿ. ಈಗ ನಾನು ಈ ಪಾಠವನ್ನು ಓದ್ತೀನಿ. 1 ಪೇಜ್ ಅಷ್ಟೇ ತೊಗೊಂಡಿದ್ದೀನಿ. ಓದ್ತೀನಿ. ಓದಿದ್ದಾದಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರೂ
ತಮ್ಮ ಪಠ್ಯಪುಸ್ತಕವನ್ನು ನೋಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲೇ ನೋಡಿ. ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬ ಸಂತೋಷವೆನಿಸಿತು. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ, ಅವಸರದಿಂದ ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲೇ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಬಂದರು. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಇಷ್ಟು ಈ ದಿನದ ಪಾಠ. ಇಲ್ಲಿ ಸಂತೆ ಅಂದರೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ಬೋದು, ಸಂತೆ ಅಂದರೆ ಮಾರ್ಕೆಟ್ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ, ಅದೇ ರೀತಿ ಹಳ್ಳಿಗಳ ಕಡೆ ಒಂದು ಸಂತೆ ನಡೆಸ್ತಾರೆ. ಆ ಸಂತೆಯಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳಿಯೋಣ. ಅಂದು ಶನಿವಾರ ಮಧ್ಯಾಹ್ನ ರಜೆ. ಅಂದು ಶನಿವಾರ, ಸಾಟರ್ಡೆ, ಶನಿವಾರ ಅಂದರೆ ಸಾಟರ್ಡೆ, ಶನಿವಾರ ಹಾಫ್ ಡೇ ಕ್ಲಾಸ್ ಅಲ್ವಾ. ಸೊ ಮಧ್ಯಾಹ್ನ ಅಷ್ಟರಲ್ಲಿ ಕ್ಲಾಸ್ ಮುಗಿಯುತ್ತೆ, ಮಧ್ಯಾಹ್ನ ರಜೆ ಇರುತ್ತೆ. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ, ಇಲ್ಲಿ 4 ಜನ ಮಕ್ಕಳಿದ್ದಾರೆ. ಯಾರ್ಯಾರು? ಅನಿತಾ, ಹಾಗೆ ಜಾನ್, ರಶೀದ್, ಹೇಗೆ ಕುಮಾರ. ಈ 4 ಜನ ತಮ್ಮೂರಿನ ಸಂತೆ ನೋಡಲು ಹೊರಡ್ತಾರೆ. ತಮ್ಮೂರಲ್ಲಿ ಸಂತೆ ನಡೆಯುತ್ತಂತೆ. ಆ ಸಂತೆ ನೋಡೋದಕ್ಕೋಸ್ಕರ ಅಂತ ಹೋಗ್ತಾರೆ. ಆದರೆ ಅವರು ತುಂಬ ಚಿಕ್ಕ ಮಕ್ಕಳಲ್ವಾ. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರೋದು ಅವರಿಗೆ ತುಂಬ ಸಂತೋಷವೆನಿಸಿತು. ಬರೀ ಮಕ್ಕಳು ಹೋದರೆ ಏನು, ಬರೀ ನೋಡ್ಕೊಬರ್ಬೋದು ಅಷ್ಟೇ ಅಲ್ವಾ. ಅದೇ ದೊಡ್ಡವರಿದ್ದರೆ ಎಲ್ಲ ಸುತ್ತಿಸ್ತಾರೆ, ತೋರಿಸ್ತಾರೆ. ಏನೋ ಡೌಟ್ ಬಂದಾಗ ಅದು ಏನು ಹೇಗೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಅದ್ರ ಜೊತೆಗೆ ತಿಂಡಿ ಎಲ್ಲ ಕೊಡಿಸ್ತಾರೆ ಜೊತೆಯವ್ರ ಜೊತೆ, ದೊಡ್ಡವ್ರ ಜೊತೆ ಹೋದರೆ ಅಲ್ವಾ ಮಕ್ಕಳೇ. ಅದಕ್ಕೆ ಅವ್ರಿಗೆ ಅನಿತಾ ಅವ್ರ ಚಿಕ್ಕಪ್ಪ ಜೊತೆಗೆ ಇದ್ದಿದ್ದಕ್ಕೆ ಅವ್ರಿಗೆ ತುಂಬ ಸಂತೋಷ ಅನಿಸುತ್ತೆ. ಸಂತೋಷ ಅಂದರೆ ಹ್ಯಾಪಿ. ಊರಂಚಿನ ಮೈದಾನದಲ್ಲಿ ಸಂತೆ ನಡೆದಿತ್ತು. ಊರಂಚಿನ, ಅಂಚಿನ ಅಂದರೆ ಕೊನೆಯಲ್ಲಿ, ಊರಿನ ಕೊನೆಯಲ್ಲಿ ಅಲ್ಲೊಂದು ಮೈದಾನ ಇರುತ್ತೆ. ಮೈದಾನ ಅಂದರೆ ಪ್ಲೇ ಗ್ರೌಂಡ್ ಇರುತ್ತಲ್ವ, ಆ ರೀತಿ ಗ್ರೌಂಡ್ ಇರುತ್ತೆ. ಅಲ್ಲಿ ಸಂತೆ ನಡೆದಿತ್ತು. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಸದ್ದು ಗದ್ದಲ ಅಂದರೆ ಸೌಂಡ್, ನಾಯ್ಸ್. ಜಾಸ್ತಿ ಜನ ಇದ್ದಾಗ ಅಲ್ಲಿ ಸೌಂಡ್ ಬರುತ್ತಲ್ವ, ಆ ರೀತಿ ಸದ್ದು ಗದ್ದಲದಿಂದ ತುಂಬಿತ್ತು. ಅಲ್ಲಿ ತಗೊಳ್ಳೋರು, ಮಾರೋರು ಮಾತಾಡ್ತಾ ಇರ್ತಾರಲ್ಲ, ಹಾಗೆ ಮಾರ್ಕೆಟಿಗೆ, ಸಂತೆಗೆ ಹೋದಾಗ ಅವ್ರು ಕೂಗ್ತಿರ್ತಾರಲ್ಲ, ಈರುಳ್ಳಿ ಬೆಲೆ ಇಷ್ಟು, ಬೆಳ್ಳುಳ್ಳಿ ಬೆಲೆ ಇಷ್ಟು, ಬನ್ನಿ 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 ಅಣ್ಣ, ಬನ್ನಿ ಅಕ್ಕ, ತಗೊಳ್ಳಿ, ಇದು ತುಂಬ ಕಮ್ಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರಲ್ವ. ಹಾಗಾಗಿ ಅಲ್ಲಿ ನಾಯ್ಸ್ ಇರುತ್ತೆ, ಸದ್ದಿರುತ್ತೆ. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಅವ್ರಿಗೆ ಆತುರ ಅಂದರೆ ಅರ್ಜೆಂಟಾಗಿರುತ್ತೆ, ಬೇಗ ಹೋಗಬೇಕು ಸಂತೆಯಲ್ಲಿ, ಅದು ನೋಡಬೇಕು ಇದು ನೋಡಬೇಕು ಅಂತ ಹೇಳ್ಬಿಟ್ಟು ಆತುರ ಇರುತ್ತೆ. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಆದರೆ ಅವ್ರಿಗೆ ಅರ್ಜೆಂಟಾಗಿರುತ್ತೆ ಒಳಗಡೆ ಹೊರಟೋಗ್ಬೇಕು ಅಂತ. ಆದರೆ ಅನಿತಾ ಅವರ ಚಿಕ್ಕಪ್ಪ ಏನು ಮಾಡ್ತಾರೆ, ಎಲ್ಲರನ್ನೂ ಜೊತೆಗಿಟ್ಕೊಂಡು ಸಂತೆಯ ಮುಂಭಾಗ ಅಂದರೆ ಮುಂದೆನೇ ನಿಲ್ಲಿಸ್ಕೊಂಡು, ಮಕ್ಕಳೇ, ಅವಸರದಿಂದ ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲೇ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ ಅಂತ ಹೇಳ್ತಾರೆ. ಯಾರು? ಅನಿತಾ ಅವರ ಚಿಕ್ಕಪ್ಪ. ತುಂಬ ಅವಸರದಿಂದ ಓಡಬೇಡಿ, ಒಬ್ಬೊಬ್ರು ಒಂದೊಂದು ಕಡೆ ಚದುರಿ ಹೋದರೆ ಏನಾಗುತ್ತೆ, ಹುಡ್ಕೋದು ಕಷ್ಟ ಆಗತ್ತೆ ಅಲ್ವಾ. ಹಾಗಾಗಿ ಎಲ್ಲರೂ ಜೊತೆಗೆ ಒಟ್ಟಿಗೆ ಇರಬೇಕು. ನನ್ನ ಜೊತೆ ಬನ್ನಿ, ನಾನು ಸಂತೆ ಎಲ್ಲ ಸುತ್ತಿಸ್ತೀನಿ ಅಂತ ಹೇಳಿಬಿಟ್ಟು
ಮುಂಭಾಗದಲ್ಲಿ ನಿಲ್ಲಿಸ್ಕೊಂಡು ಹೇಳ್ತಿದ್ದಾರೆ. ಯಾರು? ಅನಿತಾ ಅವರ ಚಿಕ್ಕಪ್ಪ. ಯಾರಿಗೆ ಹೇಳ್ತಿರೋದು? ಅನಿತಾ, ಜಾನ್, ರಶೀದ್ ಮತ್ತು ಕುಂಬಾರ ಮಕ್ಕಳಿಗೆ. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯೊಳಗೆ ಬಂದರು. ಆಯಿತು ಅಂಕಲ್, ಚಿಕ್ಕಪ್ಪ ಅಲ್ವಾ, ಅದಕ್ಕೆ ಅಂಕಲ್ ಆಯಿತು, ನಿಮ್ಮ ಜೊತೆನೇ ಇರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಯಿಂದ ಒಪ್ಕೊತಾರೆ. ಆಗ ಎಲ್ಲರೂ ಸಂತೆ ಒಳಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಏನೇನು ನೋಡ್ತಾರೆ? ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ದಿನಸಿ ಅಂಗಡಿಗಳು ಅಂದರೆ ಮಾರ್ಕೆಟಲ್ಲಿ ಹೋದಾಗ ನಾವು ಅಕ್ಕಿ, ಬೇಳೆ, ಜೋಳ, ರಾಗಿ, ಗೋಧಿ ಎಲ್ಲ ಕಾಣಿಸುತ್ತೆ ಅಲ್ವಾ? ದವಸ ಧಾನ್ಯ ಅಂತ ಕರಿತೀವಿ. ಅವೆಲ್ಲ ರಾಶಿ ಅಂದರೆ ಉಡ್ಡೆಗಳು ಹಾಕ್ಕೊಂಡಿರ್ತಾರೆ. ಅಂದರೆ ಗುಂಪಾಗಿ ಒಂದು ಕಡೆ ಒಬ್ಬರು ಒಂದೊಂದು ಕಡೆ ಗುಂಪಾಗಿ ಹಾಕ್ಕೊಂಡಿರ್ತಾರೆ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳ್ನೀರು, ಕೊಬ್ಬರಿ ಇಟ್ಟಿದ್ದಾರೆ. ಒಂದು ಸೈಡಲ್ಲಿ ಎಲ್ಲ ರಾಗಿ, ಜೋಳ, ಅಕ್ಕಿ ಅದು ಗುಂಪು ಹಾಕ್ಕೊಂಡಿರ್ತಾರೆ. ಇನ್ನೊಂದು ಕಡೆ ತೆಂಗಿನಕಾಯಿ ಅಂತೆ, ಎಳ್ನೀರಂತೆ, ಕೊಬ್ಬರಿನಂತೆ ಎಲ್ಲ ಇಟ್ಕೊಂಡಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಇನ್ನೊಂದು ಕಡೆ ಈರುಳ್ಳಿ, ಬೆಳ್ಳುಳ್ಳಿಗಳು ಇವೆ. ಎಷ್ಟು ಅವರು ಹೋಗಿದ ತಕ್ಷಣ ಸಂತೆಯಲ್ಲಿ ನೋಡಿರುವಂಥ ಪದಾರ್ಥಗಳು. ಹಾಗೆ ಅವರು ಮುಂದೆ ಸಂತೆ ಒಳಗಡೆ ಹೋಗ್ತಾ ಇನ್ನೂ ಏನೇನು ನೋಡ್ತಾರೆ, ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅವ್ರ ಚಿಕ್ಕಪ್ಪನ ಅಂತ ಹೇಳ್ಬಿಟ್ಟು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ದಿನ ಎಷ್ಟು ಮಕ್ಕಳೇ, ಆದರೆ ಈ ದಿನ ನೀವು ಏನು ಮಾಡಬೇಕು ಅಂತಂದರೆ, ಈ ಕೇಳಿದ ಪದಗಳು ಇದೆ ಅಲ್ವಾ, ಇಷ್ಟು ಪದಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಅಂದರೆ ಅಭ್ಯಾಸ ಮಾಡಬೇಕಾಗತ್ತೆ. ಇದು ಈ ದಿನದ ಮನೆ ಕೆಲಸ. ಓಕೆ, ಬಾಯ್ ಚಿಲ್ಡ್ರನ್.